For business and personal promotions in Suman TV Kannada, please contact 9686376663. ನಮಸ್ಕಾರ ವೀಕ್ಷಕರೇ, ಇಡೀ ಬೆಂಗಳೂರು ಬೆಚ್ಚಿ ಬಿದ್ದ ಸಜೀವ ದಹನ ಕಾಂಡದ ವಿವರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಬಹಳಷ್ಟು ಗಾಢವಾಗಿ ಪ್ರೀತಿಸಿದಂಥ ಯುವತಿ ತನ್ನ ಗೆಳೆಯ ಇಗ್ನೋರ್ ಮಾಡ್ದ ಅಂತ ಹೇಳಿ ಆತನನ್ನು ನಂಬಿಸಿ ಕೈಕಾಲು ಕಟ್ಟಿ ಬೆಂಕಿಯನ್ನು ಹಚ್ಚಿ ಕೊಲೆ ಮಾಡೋದಿದೆಯಲ್ಲ, ಇದನ್ನು ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಸಹ ಬೆಚ್ಚಿ ಬೀಳೋಗಾಗುತ್ತೆ. ಯಾಕೆ ಈ ಯುವತಿ ಈ ರೀತಿ ಮಾಡಿದ್ಲು, ಈಕೆಯ ಮನಸ್ಥಿತಿ ಹೇಗಿತ್ತು, ಎಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡ್ತಾರೆ ಡಾಕ್ಟರ್ ಮಮತಾ ಸತೀಶ್ ಅವರು. ಇವರು ಪ್ರಖ್ಯಾತ ಮಾನಸಿಕ ತಜ್ಞರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ. ಮೇಡಮ್, ಈ ಸಂದರ್ಭದಲ್ಲಿ ನಿಮ್ಮ ಮಾತುಗಳು ನಮ್ಮ ವೀಕ್ಷಕರಿಗೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಈ ಒಂದು ಸುದ್ದಿಯನ್ನು ನೋಡಿದಾಗ ಇಡೀ ಬೆಂಗಳೂರು ಅಲ್ಲದೆ ಇಡೀ ಕರ್ನಾಟಕ ಒಂದು ರೀತಿ ಬೆಚ್ಚಿ ಬೀಳುತ್ತೆ. ಇದೇನಪ್ಪ ಇದು, ಇವತ್ತಿನ ಪ್ರೇಮಿಗಳ ಮನಸ್ಥಿತಿ ಏನಾಗ್ತಾ ಇದೆ? ಬಹಳಷ್ಟೊಂದು ಗಾಢವಾಗಿ ಇಷ್ಟಪಟ್ಟು ಪ್ರೀತಿಸ್ತಾರೆ. ಈ ಒಂದು ಪ್ರೀತಿ ಇವತ್ತು ಅತಂತ್ರ ಸ್ಥಿತಿ ಯಾಕೆ ಅನ್ನೋದು ಇವತ್ತು ಎಲ್ಲರ ಮುಂದಿರ್ತಕ್ಕಂಥ ಪ್ರಶ್ನೆ. ಇದ್ರ ಬಗ್ಗೆ ತಾವೊಬ್ಬ ಮನಃಶಾಸ್ತ್ರಜ್ಞರಾಗಿ ಹೇಗೆ ವಿವರಿಸ್ತೀರಿ ಮೇಡಮ್? ಟು ಫಾಲ್ ಇನ್ ಲವ್ ಅಂತಂದರೆ ಜನರಲಿ ಏನನ್ಸುತ್ತೆ ಅಂದರೆ, ಒಂದು ವ್ಯಕ್ತಿನ ನೀವು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದಾಗ ಹುಡುಗಿಯರ ಸೈಕಾಲಜಿಯಿಂದ ನೋಡಿದರೆ ಅವರು ತಮ್ಮನ್ನು ತಾವು ತುಂಬ ಡೀಪಾಗಿ ಇನ್ವಾಲ್ವ್ ಆಗಿಬಿಡ್ತಾರೆ. ಎಷ್ಟು ಡೀಪಾಗಿ ಇನ್ವಾಲ್ವ್ ಆಗ್ತಾರೆ ಅಂದರೆ, ಈ ಮನುಷ್ಯ ನನ್ನವನು, ಈ ಮನುಷ್ಯನ ಜೀವನದಲ್ಲಿ ನಾನೊಬ್ಬಳೇ ಇರಬೇಕು, ರಾಣಿಯಾಗಿರಬೇಕು ಅನ್ನೋ ರೀತಿ ಮನಸ್ಥಿತಿ ಬಂದ್ಬಿಡುತ್ತೆ. ಆ ಪೊಸೆಸಿವ್ನೆಸ್, ಪ್ರೊಟೆಕ್ಟಿವ್ನೆಸ್, ನನ್ನ ಬಿಟ್ಟರೆ ಇವರು ಬೇರೆ ಯಾರಿಗೂ ಜಾಗನೇ ಇರಬಾರ್ದು, ತಂದೆ ತಾಯಿ ಫ್ರೆಂಡ್ಸು ಇವ್ರು ಯಾರು ಇವ್ರ ಜೀವನದಲ್ಲಿ ಇರಬಾರ್ದು, ನಾನೇ ಇರಬೇಕು, ನನಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಹುಡುಗಿಯರು ಜನರಲಿ ಪ್ರೀತಿ ಮಾಡಿದಾಗ ತುಂಬ ಇಮೋಷ್ನಲಿ ಡಿಪೆಂಡ್ ಆಗ್ತಾರೆ. ಈಗ ಹುಡುಗ ಮತ್ತು ಹುಡುಗಿ ಎರಡೇ ಜೆಂಡರ್ ಇದ್ದರೂ ಕೂಡ ಹುಡುಗರಿಗೆ ಕರಿಯರ್ ವಿಲ್ ಮೇಕ್ ಅ ಲಾಟ್ ಆಫ್ ಇಂಪ್ಯಾಕ್ಟ್. ಕರಿಯರ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅವ್ರಿಗೆ ಅದು ತುಂಬ ಸ್ಟ್ರೆಸ್ ಕೊಡುತ್ತೆ. ಆದರೆ ಹುಡುಗಿಯರಿಗೆ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ರೀತಿಯ ವ್ಯತ್ಯಾಸ ಆದರೆ ಅದು ಅವ್ರಿಗೆ ತುಂಬ ಸ್ಟ್ರೆಸ್ ಕೊಡುತ್ತೆ. ಸೊ ಒಂದು ಹುಡುಗಿಯಾಗಿ ಆಕೆಗೆ ತನ್ನ ಬಾಯ್ ಫ್ರೆಂಡ್ ತನ್ನನ್ನು ಇಗ್ನೋರ್ ಮಾಡ್ತಿರೋದು ಸಹಿಸ್ಕೊಳ್ಳೋಕ್ಕಾಗಿಲ್ಲ ಆ್ಯಸ್ ಅ ಪೊಸೆಸಿವ್ ಪರ್ಸನ್. ಸೊ ನೀನು ನನಗೇ ಸ್ವಂತ, ಅದರ ಜೊತೆಗೆ ನೀನು ನನ್ನನ್ನೇ ಕೇರ್ ಮಾಡ್ತಿಲ್ಲ ಅಂದರೆ ಬೇರೆ ಯಾರ್ದೋ ಜೊತೆಗಿದೆಯೋ ಏನೋ ಅನ್ನೋ ಅನುಮಾನ ಕೂಡ. ಇನ್ಸೆಕ್ಯೂರಿಟೀಸ್ ಆರ್ ಪಾರ್ಟ್ ಆಫ್ ರಿಲೇಷನ್ಶಿಪ್ ಇಶ್ಯೂಸ್. ಎಲ್ಲರಿಗೂ ಒಂದು ರಿಲೇಷನ್ಶಿಪ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಕಮಿಟ್ಮೆಂಟ್, ರೆಸ್ಪೆಕ್ಟ್, ಕಮ್ಯುನಿಕೇಷನ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇವೆಲ್ಲ ಇರಬೇಕಾಗಿರೋದು. ಇದ್ರೊಳಗೆ ಏನಾಯಿತು, ಅವನೇನೋ ಬ್ಯುಸಿ ಇರ್ಬೋದೇನೋ ಅಂತ ಆಕೆ ಅರ್ಥೈಸ್ಕೊಳ್ಬೋದಿತ್ತು. ನನ್ನ ಹುಡುಗ ಅಂತವನಲ್ಲ ಅಂತ ಆಕೆ ಅರ್ಥೈಸ್ಕೊಳ್ಬೋದಿತ್ತು. ಆದರೆ ಆಕೆಗನ್ಸಿತ್ತು ಇಲ್ಲೆಲ್ಲೋ ಇನ್ಸೆಕ್ಯೂರಿಟಿ ಇದೆ, ಇವನು ನನ್ನ ಬಿಟ್ಟು ಹೋಗ್ತಾ ಇದ್ದಾನೋ ಏನೋ ಅನ್ನೋ ರೀತಿ ಪೊಸೆಸಿವ್ನೆಸ್. ನೀನು ನನಗೆ ಸಿಕ್ತಿಲ್ಲ ಅಂದರೆ ಬೇರೆ ಯಾರಿಗೂ ಸಿಗಬಾರ್ದು ಅನ್ನೋ ಮನೋಭಾವ. ನಾನು ನಿನಗೆ ಪನಿಷ್ ಮಾಡ್ತೀನಿ ಫಾರ್ ಇಗ್ನೋರಿಂಗ್ ಮೀ. ಒಂದು ಹೆಣ್ಣು ಮಗಳು ಬಹಳಷ್ಟು ಪ್ರೀತಿಸಿದಂಥ ವ್ಯಕ್ತಿಯನ್ನು ಆ ರೀತಿ ಪೆಟ್ರೋಲ್ ತಂದು ಸುಳ್ಳು ಹೇಳಿ ಕಟ್ ಹಾಕಿ ಬೇರೆ ಯಾವುದೋ ಒಂದು ಸಿನಿಮಾದಲ್ಲಿ ನೋಡೋ ರೀತಿ ಒಂದು ಕ್ರೈಮ್ ಮಾಡ್ತಾಳೆ ಅಂತ ಹೇಳಿದರೆ, ನಿಜಕ್ಕೂ ಇವತ್ತು ಸಮಾಜದಲ್ಲಿ ಈ ಒಂದು ಪ್ರೀತಿಗೆ ಬೆಲೆ ಇದೆಯಾ? ಯಾಕೆ ಈ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇರೋದು ಒಂದು ಪ್ರಶ್ನೆ. ಜೊತೆಗೆ ಇವತ್ತಿನ ಯುವಕರು ಪ್ರೀತಿಸೋಂಥ ಸಂದರ್ಭದಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಫೋನನ್ನು ಬ್ಲಾಕ್ ಮಾಡೋವಂಥದ್ದು, ಸೊ ಅವಾಯ್ಡ್ ಮಾಡೋದಂಥದ್ದನ್ನು ಮಾಡಿದಾಗ ಎಲ್ಲೋ ಒಂದು ರೀತಿ ತಾವು ಹೇಳಿದಾಗೆ ಅಪನಂಬಿಕೆ ಕೂಡ ಇರುತ್ತೆ ಅಂತ ಹೇಳ್ಬೋದು. ಈಗ ನಾವು ಕ್ರೈಮ್ ಅಂತಂದರೆ ಮೇಡಮ್, ಬಡಿಯೋದು ಅಥವಾ ಕೈಕಾಲು ಮುರಿದಾಕೋದು, ಬೇರೆಯವ್ರು ಈ ಥರದೊಂದು ವಿಚಾರವನ್ನು ನಾವು ಕ್ರೈಮ್ ಅಂತ ಹೇಳ್ತೀವಿ. ಈ ಒಂದು ಸಂಗತಿ ಆಕೆ ಎಷ್ಟೊಂದು ಭಯಾನಕವಾಗಿ ಯೋಚನೆ ಮಾಡಿರ್ತಾಳೆ. ಯಾಕಂತ ಹೇಳಿದ್ರೆ ಒಂದು ಹೆಣ್ಣುಮಗಳು ಕರ್ಕೊಂಡೋಗಿ ಪೆಟ್ರೋಲ್ ತಂದು ಸುರಿದು ಬೆಂಕಿ ಹತ್ತಿ ಓಡ್ಬಾಡೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಸಹ ಇದು ಬಹಳಷ್ಟು ಒಂದು ಭಯ ಹುಟ್ಟಿಸುತ್ತೆ ಮೇಡಮ್. ಈ ಪ್ರಕರಣವನ್ನು, ವಿಶೇಷವಾಗಿ ಈ ಪ್ರಕರಣವನ್ನು ನೀವು ಹೇಗೆ ವಿಶ್ಲೇಷಿಸ್ತೀರಿ? ಇಲ್ಲಿ ಒಂದು ಪ್ಲ್ಯಾನಿಂಗ್ ಇದೆ.
ಅಟ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಆಕೆ ಇದನ್ನ 100 ಸಲ ರಿಹರ್ಸ್ ಮಾಡಿದ್ದಾಳೆ ಮೆಂಟಲಿ. ಅಲ್ಲ, ಜೊತೆಗೆ ಇನ್ನೊಂದು ಕೇಳ್ಪಟ್ವಿ, ಆಕೆನೂ ಅವ್ರ ಜೊತೆ ಸೊ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಇದ್ರಂತೆ ಅನ್ನೋ ಒಂದು ಮಾತು ಕೂಡ. ಓಕೆ, ಮಾಡ್ಕೊಂಡಿಲ್ಲ. ಇಲ್ಲ ಇಲ್ಲ. ಓಕೆ, ಸೊ ಇಲ್ಲಿ ಒಂದು ಡೀಟೇಲ್ಡ್ ಪ್ಲ್ಯಾನಿಂಗು ಕ್ಲಿಯರಾಗಿ ಕಾಣ್ತಾ ಇದೆ. ಯಾಕಂದರೆ ಅದು ಮೆಂಟಲಿ ಆಕೆ ರಿಹರ್ಸ್ ಮಾಡಿದ್ದಾಳೆ ಮಲ್ಟಿಪಲ್ ಟೈಮ್ಸ್. ಬಟ್ಟೆ ಇತ್ಕೊಂಡ್ರೆ ಸೇವ್ ಆಗ್ಬೋದು, ಸೊ ಬಟ್ಟೆ ತೆಗಿಯೋಣ. ಬ್ಲೈಂಡ್ ಫೋಲ್ಡ್ ಯಾಕೆ ಮಾಡ್ತಾನೆ? ಯಾಕಂದರೆ ಫಿಸಿಕಲಿ ಪವರ್ಫುಲ್ ಆತ. ಸೊ ಒಂದು ಗಂಡು ಜನರಲಿ ಮಸ್ಕ್ಲೈನ್ ಇರ್ತಾನೆ, ಫಿಸಿಕಲಿ ಪವರ್ಫುಲ್ ಇರ್ತಾನೆ. ಆತನ ಕಂಟ್ರೋಲ್ ಮಾಡೋದು ಹೇಗೆ? ಸೊ ನೀನು ಜಗಳ ಕರೆದ್ರೆ ಅವ್ನು ಬರದೇ ಇರ್ಬೋದು. ಅದಕ್ಕೆ ಪ್ರೀತಿಯಿಂದ ಒಂದು ರೋಸ್ ಕೊಟ್ಟು ಪ್ರಪೋಸ್ ಮಾಡೋ ರೀತಿಯಿಂದ ಹೇಳಿ, ಈ ರೀತಿ ಆಕೆನ ಆ ರೀತಿ ಆಕೆ ರಿಹರ್ಸ್ ಮಾಡ್ಕೊಂಡಿದ್ದಾಳೆ. ಎಲ್ಲೂ ಅಲ್ಲಿ ಮಧ್ಯ ಚೈನ್ನ ಬ್ರೇಕ್ ಮಾಡೋಕ್ಕೆ ಆಕೆ ಬಿಟ್ಟಿಲ್ಲ. ಯಾವುದೇ ಸಿಚುವೇಶನ್ನು ಇದು ಇಲ್ಲಿಂದ ಶುರು ಆಗಬೇಕು, ಸ್ಟೆಪ್ 1 ಆ್ಯಂಡ್ ಇಟ್ ಶುಡ್ ಎಂಡ್ ಅಟ್ ಸ್ಟೆಪ್ 10 ಅಂತ ಆಕೆ ಪ್ಲ್ಯಾನ್ ಮಾಡಿದ್ದಾಳೆ. ಸೊ ಐ ಆಮ್ ಡೌಟ್ಫುಲ್ ವೆದರ್ ಶಿ ವಾಂಟೆಡ್ ಟು ರಿಯಲಿ ಕಿಲ್ ಹರ್ ಸೆಲ್ಫ್. ಓಕೆ, ಇಫ್ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಅವರ್ ಸ್ಟೆಪ್ 1. ಸೊ ನಾವೇನು ಹೇಳ್ತೀವಿ ಅಂದರೆ, ಒಂದು ಕ್ರೈಮ್ ಯಾವಾಗಲೂ ಸ್ಪಾಂಟೇನಿಯಸ್ ಆಗಿರೋ ಕ್ರೈಮ್ಗಳು ಬೇರೆ, ಪ್ರೀ ಪ್ಲ್ಯಾನ್ಡ್ ಕ್ರೈಮ್ಗಳು ಬೇರೆ. ಇದು ಒಂದು ಪ್ರೀ ಪ್ಲ್ಯಾನ್ಡ್ ಕ್ರೈಮ್. ನೀವು ಸಾಕಷ್ಟು ಜನನ ಕೌನ್ಸಿಲಿಂಗ್ ಮಾಡಿದಿರಿ. ಈ ಥರದ ಏನಾದರೂ ಒಂದು ಪ್ರಕರಣಗಳು ನಿಮ್ಮ ಬಳಿ ಬಂದಿತ್ತಾ? ಹೇಗೆ? ಈ ಥರ ಪ್ರಕರಣ ಬಂದಿಲ್ಲ ಅಂದ್ರೂ ಒಬ್ಬರಿಗೊಬ್ಬರಿಗೆ ಹರಾಸ್ಮೆಂಟ್, ವೈಫ್ ಬೀಟಿಂಗ್, ಕೋಪದಲ್ಲಿ ಹೊಡೆಯೋದು, ಬಡಿಯೋದು, ಈ ಥರ ಎಲ್ಲ ಸಿಚುವೇಶನ್ಸ್ ರಿಲೇಷನ್ಶಿಪ್ಪಲ್ಲಿ ಸ್ಪಾಂಟೇನಿಯಸ್ ಆಗಿ, ಎಸ್ಪೆಷಲಿ ಮರೈಟಲ್ ಕೌನ್ಸಿಲಿಂಗಲ್ಲಿ ತಪ್ಪಾಗಿರೋದು ನಾವು ನೋಡಿದ್ದೀವಿ. ನಮ್ಮ ಮುಂದೆನೇ ಕ್ರೈಮ್ ಆಗಿರೋದು ನೋಡಿದ್ದೀವಿ, ಒಬ್ರಿಗೊಬ್ರಿಗೆ ಹೊಡ್ಕೊಂಡಿರೋದು ನೋಡಿದ್ದೀವಿ. ಅದೆಲ್ಲ ಸ್ಪಾಂಟೇನಿಯಸ್ ಆಗುತ್ತೆ ಒಬ್ರಿಗೊಬ್ರಿಗೆ ಹಿಡಿದಾಗ. ಬಟ್ ಇದ್ರೊಳಗೊಂದು ಪ್ರೀ ಪ್ಲ್ಯಾನ್ಡ್ ಅಮೌಂಟ್ ಇದೆ. ದಟ್ makes me wonder whether she had any personality disorder. ನಾರ್ಸಿಸ್ಟಿಕ್ ಅಥವಾ ಸಡಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಏನಾದರೂ ಇದ್ದರೆ ಆಕೆಗೆ ಗೋ ಗೆಟರ್ ಇರ್ತಾಳೆ. ತನಗೆ ಅಂದ್ಕೊಂಡಿದ್ದು ತಂದೆ ಆಗಬೇಕು ಅನ್ನೋ ಆ್ಯಟಿಟ್ಯೂಡು ಆಕೆಗೆ ಹುಟ್ಟಿನಿಂದ ಇರುತ್ತೆ. ನನ್ನ ಕಂಟ್ರೋಲಲ್ಲೇ ನನ್ನ ಜೀವನ ಇರಬೇಕು ಅನ್ನೋದು ಆಕೆಗೆ ಇರುತ್ತೆ. ಅಥವಾ ಒಬ್ಬರಿಗೆ ಕಷ್ಟ ಕೊಟ್ಟು ಅದರಿಂದ ತನಗೆ ಎಂಟರ್ಟೈನ್ಮೆಂಟ್ ಆಗಿ, ಅಥವಾ ಅದು ತನಗೆ ಅದರಿಂದ ಒಳ್ಳೇದಾಗೋದು, ಖುಷಿ ಪಡೋವಂಥ ಮನಸ್ಥಿತಿ ಆಕೆಗಿರುತ್ತೆ. ಇಲ್ಲ ಅಂದರೆ ಆಕೆ ಇಷ್ಟೊಂದು ಕ್ರೂಯಲ್ ಆಗಿ ತಾನೇ ಪ್ರೀತಿಸಿದ ಹುಡುಗನ್ನ ಸಾಯಿಸಕ್ಕೆ ಸಾಧ್ಯ ಇಲ್ಲ. ಖಂಡಿತ. ನಮ್ಮ ಮಕ್ಕಳು ನಾವು ಹೊಡಿತೀವಿ, ಎಷ್ಟೊಂದು ಸಲ ತಂದೆ ತಾಯಿ ಮಕ್ಕಳಿಗೆ ಹೊಡಿತಾರೆ. ಬಟ್ ದೇ ವಿಲ್ ಡೂ ಇಟ್ ಬಿಕಾಸ್ ಅದಕ್ಕೊಂದು ಪನಿಷ್ಮೆಂಟ್ ರಿಕ್ವೈರ್ಡ್ ಇರುತ್ತೆ ಅಂತ. ಆ ಕೆಲಸ ಮಕ್ಕಳು ಆಗ ಮಾಡಿರ್ತಾರೆ ಅಂತ. ಬಟ್ ಅದೇ ಮಗುನ ಯಾವಾಗ ಬೇಜಾರಾದಾಗ ಹೋಗಿ ತಬ್ಬಿಕೊಂಡು ಐ ಆಮ್ ಸಾರಿ ಪುಟ್ಟ ಅಂತ ತಂದೆ ತಾಯಿ ಹೇಳ್ತಾರೆ, ಪನಿಷಿಂಗ್ ಬಿಹೇವಿಯರ್ಗೋಸ್ಕರ ಹೇಳಿ ಆಮೇಲೆ ಅದನ್ನು ರಮಿಸ್ಕೊಳ್ತಾರೆ ಮಕ್ಕಳನ್ನ. ಆದರೆ ಇಲ್ಲಿ ಗೊತ್ತಿತ್ತು ಪೆಟ್ರೋಲ್ ಸ್ಟಾಕ್ ಮಾಡ್ಕೊಂಡಿರೋ ರೀತಿ ಇರ್ಬೋದು. ಈಕೆ ಒಂದು ವಾರ 10 ದಿವಸ 1 ತಿಂಗಳಿಂದನೂ ಆಕೆ ಪ್ರಿಪರೇಷನ್ ಮಾಡ್ತಿರ್ಬೋದು. ಇದಕ್ಕೆ ಐಡಿಯಾಗಳು ಬರೋದಕ್ಕೆ ಮೇಡಮ್, ಇವತ್ತು ಸೋಷಿಯಲ್ ಮೀಡಿಯಾ ಬಹಳಷ್ಟು ಸ್ಟ್ರಾಂಗ್ ಆದ ಕಾರಣ ಈಗ ಸಾಕಷ್ಟು ಒಂದು ವಾಹಿನಿಗಳಲ್ಲಿ ಈ ಹಿಂದೆ ಏನು ನಡೆದಿತ್ತು ಆ ಕ್ರೈಮ್ಗಳೆಲ್ಲ ಪುನರಾವರ್ತನೆ ಮಾಡಿ, ಸೊ ಈ ರೀತಿ ಇದೆ ಅಂತ ಎಕ್ಸ್ಪ್ಲನೇಷನ್ಸ್ ಎಲ್ಲ ಇರುತ್ತೆ. ಅದೆಲ್ಲವನ್ನ ನೋಡಿ ಸಹ ಇವ್ರ ಮನಸ್ಸಿಗೆ ಬರುತ್ತಾ ಹೇಗೆ ಮೇಡಮ್? ಒಂದು ಸೈಕಾಲಜಿ ನಾವು ಥಿಂಕ್ ಮಾಡೋದಾದರೆ ಈ ಥರದ ಐಡಿಯಾಸ್ ಹೇಗೆ ಇವತ್ತಿನ ದಿನದಲ್ಲಿ ಹುಟ್ಕೊಳ್ಳುತ್ತೆ ಅಂತ ಹೇಳಿ, ಈ ಥರದ್ದೇ ಒಂದಷ್ಟು ಇನ್ಸಿಡೆಂಟ್ಸ್ ನಾವು ನೋಡಿದಾಗ ಎಲ್ಲೋ ಒಂದು ರೀತಿ ಭಯ ಆಗುತ್ತೆ. ಓ ಮೈ ಗಾಡ್, ಯಾವ ರೀತಿ ಇವರು ಯೋಚನೆ ಮಾಡ್ತಾರೆ ಅಂತ ಹೇಳಿ. ತಾವು ಏನು ಹೇಳ್ತೀರಿ ಮೇಡಮ್ ಇದ್ರ ಬಗ್ಗೆ? ಖಂಡಿತ ಆಕೆ ರಿಸರ್ಚ್ ಮಾಡಿದ್ದಾಳೆ. ರಿಸರ್ಚ್ ಮಾಡಬೇಕು ಅಂದರೆ ಆಕೆ ಬ್ರೌಸಿಂಗ್ ಹಿಸ್ಟ್ರಿ ನೀವು ನೋಡಬೇಕು. ಈಗ ಇನ್ಫಾರ್ಮೇಶನ್ ಸಿಗೋದು ಅಂತ ಏನು ಕಷ್ಟದ ಕೆಲಸ ಇಲ್ಲ ಈ AI ಜಮಾನದಲ್ಲಿ. ಹೌ ಟು ಕಿಲ್ ಅ ಪರ್ಸನ್ ಈಸಿಲಿ ಅಂತ ಆಕೆ ಏನಾದರೂ ನೋಡಿರ್ಬೋದು, ಹಿಂದೆ ಏನಾಗಿರ್ಬೋದು ಆಕೆ ನೋಡಿರ್ಬೋದು, ಅಥವಾ ಆಕೆ ಫ್ಯಾಮಿಲಿ ಸರೌಂಡಿಂಗ್ಸಲ್ಲಿ ಆಕೆ ಇರೋ ವಾತಾವರಣದಲ್ಲಿ ಈ ಥರ ಎಲ್ಲ ಆಗ್ತಿರೋದು ನಾರ್ಮಲ್ ಆಗಿರ್ಬೋದು, ಹೇಳಲಿಕ್ಕಾಗಲ್ಲ. ಸೊ ಆಕೆ ಖಂಡಿತ ರಿಸರ್ಚ್ ಮಾಡಿದ್ದಾಳೆ, ದಟ್ ಇಸ್ ವೆರಿ ಪಾಸಿಬಲ್. ಬಟ್ ಇನ್ನೊಂದು ನಾನು ಏನು ನೋಡ್ತೀನಿ ಅಂದರೆ, ಈಗ ಸ್ವಲ್ಪ ಜೆಂಡರ್ ರೋಲ್ಸು ರಿವರ್ಸಸ್ ಆಗ್ತಾ ಇದೆ. ಬರ್ತಾ ಹುಡುಗ ಹುಡುಗಿ ಮಧ್ಯ ವ್ಯತ್ಯಾಸ ಕಮ್ಮಿ ಆಗ್ತಾ ಇದೆ. ಒಂದು ಕಾಲದಲ್ಲಿ ತಂದೆ ತಾಯಿ ಹುಡುಗಿನ ಬೆಳೆಸ್ಬೇಕಾದ್ರೆ 9 ಗಂಟೆ ಮೇಲೆ ಹುಡುಗಿನ ಮನೆಯಿಂದ ಆಚೆ ಕಳಿಸ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ನೀನು ಹುಡುಗಿ, ಯು ನೀಡ್ ಟು ಬಿ ಪ್ರೊಟೆಕ್ಟೆಡ್, ಯು ನೀಡ್ ಟು ಬಿ ಟೇಕನ್ ಕೇರ್, ನಿನಗೆ ಜಾಸ್ತಿ ಲಾಸ್ ಆಗುತ್ತೆ ಅನ್ನೋದೊಂದು ಕೆಲವು ನಾರ್ಮ್ಸು ರೂಲ್ಸು ಎಲ್ಲ ಇರ್ತಿತ್ತು. ಹುಡುಗ ಆದರೆ 10 ಗಂಟೆಗೆ ಮನೆಗೆ ಬಂದರೂ ಪರವಾಗಿಲ್ಲ, ಅವ್ನು ಬಂದ್ಕೋತಾನೆ ಅನ್ನೋ ರೀತಿ ಒಂದು ಇರ್ತಿತ್ತು. ಮನೆಯಲ್ಲಿ ಕಲ್ಚರಲ್ ವ್ಯಾಲ್ಯೂಸ್, ರೇಸಿಂಗ್, ಪೇರೆಂಟಿಂಗ್
ಅವೆಲ್ಲ ಬೇರೆ ಬೇರೆ ರೀತಿ ಇರ್ತಿತ್ತು. ಈಗ ಹಂಗಿಲ್ಲ. ಕೆಟ್ಟ ಅಭ್ಯಾಸ ಹುಡುಗರಿಗಿದ್ರೆ ಹುಡುಗಿರ್ಗೂ ಇರುತ್ತೆ. ಅವರು ಸುಳ್ಳು ಹೇಳಿದ್ರೆ ಇವರು ಸುಳ್ಳು ಹೇಳ್ತಾರೆ. ಸೊ ಅವರು ಎಜುಕೇಟೆಡ್ ಆಗ್ತಿದ್ದಾರೆ, ಇವರು ಎಜುಕೇಟೆಡ್ ಆಗ್ತಿದ್ದಾರೆ. ಹುಡುಗರು ಆ್ಯಸಿಡ್ ಅಟ್ಯಾಕ್ ಮಾಡೋದು, ಮರ್ಡರ್ ಮಾಡೋದು, ಪ್ರೀತಿಸಿದ ಹುಡುಗಿ ಸಿಗ್ತಾ ಇಲ್ಲ, ರಿಜೆಕ್ಟ್ ಮಾಡ್ತಿರೋದು ತುಂಬ ಕಾಮನ್ ನ್ಯೂಸ್ ಆಗ್ತಾ ಇದೆ. ಅದೇ ರೀತಿ ಹೆಂಡತಿ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಗಂಡನ್ನ ಮರ್ಡರ್ ಮಾಡಿರೋ ಅದು ನಡೀತಾ ಇದೆ. ಎಲ್ಲೋ ಒಂದು ಕಡೆ ಕಾಲ ಬದಲಾಗ್ತಾ ಇದೆ. ಕಾಲದ ಜೊತೆಗೆ ಜನರ ಸೈಕಾಲಜಿ ಬದಲಾಗ್ತಾ ಇದೆ, ಮನಸ್ಥಿತಿಗಳು ಬದಲಾಗ್ತಾ ಇದೆ. ಈಗ ಎಲ್ಲರೂ ರಿವೆಂಜ್ಫುಲ್ ಇದ್ದಾರೆ, ಎಲ್ಲರೂ ತಮಗೆ ಬೇಕಿರೋದೇ ಬೇಕು ಅಂತ ಹೆಣ್ಣು ಮಕ್ಕಳಲ್ಲೂ ಕೂಡ ಇವತ್ತು ನಾನು ಯಾರಿಗಿಂತ ಏನು ಕಡಿಮೆ ಅಂತ ಹೇಳಿ ಒಳ್ಳೇದನ್ನ ಮಾಡೋ ಬದಲು ಹೆಲ್ದಿ ಕಾಂಪಿಟೇಷನ್ ಬದಲು ಈ ಒಂದು ಕ್ರೈಮಲ್ಲೂ ಕಾಂಪಿಟೇಷನ್ ಮಾಡ್ತಾ ಇದ್ದಾರೇನೋ. ಹೌದು ಹೌದು, ನೀವು ನೋಡಿರ್ಬೋದು ಮೊನ್ನೆ ರೀಸೆಂಟ್ ಇನ್ಸಿಡೆಂಟ್ ಆಫ್ ಸೋ ಮೆನಿ ಮರ್ಡರ್ಸ್. ಐ ವಾಸ್ ಆನ್ ಅ ಝೀ ಪ್ಯಾನಲ್ ಡ್ಯೂರಿಂಗ್ ದಟ್ ಟೈಮ್. ಎಷ್ಟು ವಿಮೆನ್ ದೇ ಹ್ಯಾವ್ ಹ್ಯಾಚ್ಡ್ ಅ ಮರ್ಡರ್ ಪ್ಲ್ಯಾನ್. ಹನಿಮೂನ್ ಮರ್ಡರ್ಗಳು ಎಷ್ಟಾಗಿದ್ದಾವೆ. ಮನಾನಿನಲ್ಲಿ ಒಂದಾಗಿದ್ದು ಘಟನೆ. ಬೇಡ, ಮದುವೆ ಬೇಡ ಅಂದ್ರೆ ಮಾಡ್ಕೋಬೇಡಿ, ಬಟ್ ಯಾಕೆ ಮಾಡ್ಕೊಂಡು ಆ ವ್ಯಕ್ತಿನ ಅಲ್ಲಿ ಕರ್ಕೊಂಡು ಹೋಗಿ ಬಾಯ್ ಫ್ರೆಂಡ್ ಜೀವನನೂ ಹಾಳು ಮಾಡಿ, ಹೆಣ್ಣೆ ಮಾಸ್ಟರ್ನು ಇದ್ರೊಳಗೆ ಆ ಹುಡುಗನ್ನ ಅಲ್ಲಿಂದ ತಳ್ಳಿ ಕೊನೆಗೆ ಸ್ಟೋರಿ ಕಟ್ಟಿ ನಾವು ಫ್ಲಡ್ಡಲ್ಲಿ ಸಿಕ್ಕಾಕೊಂಡ್ವಿ ಅಂತ. ಆದರೆ ಈ ಥರ ಎಷ್ಟೋ ಮರ್ಡರ್ಗಳಾಗ್ತಾ ಇದೆ ಒಬ್ರಿಗೊಬ್ರು. ಇದೆಲ್ಲ ಯಾವಾಗ ಆಗತ್ತೆ? ನಮ್ಮನ್ನ ಪ್ರೀತಿಸಿದವರೇ ನಮ್ಮನ್ನ ತುಂಬಾ ಹರ್ಟ್ ಮಾಡೋಕ್ಕೆ ಸಾಧ್ಯ. ಡೆಫಿನೆಟ್ಲಿ. ಎಲ್ಲಿ ಪ್ರೀತಿ ಇದೆಯೋ, ಉತ್ಕೃಷ್ಟವಾದ ಪ್ರೀತಿ ಇದೆಯೋ, ಅಲ್ಲೇ ಉತ್ಕೃಷ್ಟವಾದ ಹೇಟ್ರೆಡ್ಡು ಇರುತ್ತೆ. ಅಷ್ಟೇ ಅಪನಂಬಿಕೆ, ಮೋಸ, ಗ್ರೀಡು ಎಲ್ಲ ರಿಲೇಶನ್ಶಿಪ್ಪಲ್ಲಿದೆ. ಪ್ರೀತಿನ ನಾವು ಅಮೃತ ಅಂತ ಕರಿತೀವಿ. ಇಡೀ ಪ್ರಪಂಚನ ಇದುವರೆಗೂ ಹ್ಯುಮ್ಯಾನಿಟಿ ಎಕ್ಸಿಸ್ಟ್ ಆಗ್ತಿರೋದು ಅಂದರೆ ಅದಕ್ಕೆ ಕಾರಣ ಪ್ರೇಮ. ಆ ಪ್ರೇಮದಿಂದನೇ ಬದುಕು ನಡೀತಾ ಇದೆ. ಆದರೆ ಆ ಪ್ರೇಮನ ಯಾವಾಗ ಅದನ್ನು ಈಗೋ ಜೊತೆ ಕ್ಲಾಶ್ ಮಾಡ್ತಿರೋ, ಇಟ್ ಕ್ಯಾನ್ ಲೀಡ್ ಟು ಅ ಲಾಟ್ ಆಫ್ ಕ್ರೈಮ್ಸ್ ಆ್ಯಂಡ್ ದೀಸ್ ಆರ್ ಹೇಟ್ ಕ್ರೈಮ್ಸ್. ಡೆಫಿನೆಟ್ಲಿ. ಮೇಡಮ್, ಇವತ್ತಿನ ದಿನದಲ್ಲಿ ಪ್ರಮುಖವಾಗಿ ಅನುಮಾನ ಅನ್ನೋ ಒಂದು ಭೂತ ಪ್ರತಿಯೊಬ್ಬರನ್ನ ಸಹ ಕಾಡ್ತಾ ಇದೆ. ಅದರಲ್ಲೂ ಯುವ ಜನಾಂಗ, ಯುವ ಪ್ರೇಮಿಗಳಲ್ಲಿ ಈ ಒಂದು ಅನುಮಾನ ಅನ್ನೋದು ಬಹಳಷ್ಟು ಜಾಸ್ತಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅನುಮಾನ ಅನ್ನೋದು ಇದೆಲ್ಲದಕ್ಕೂ ಈ ಥರ ಪ್ರಕರಣಗಳಿಗೆ ಒಂದು ಕಾರಣ ಆಗುತ್ತಾ, ಹೇಗೆ ಮೇಡಮ್? ಅನುಮಾನ ಅನ್ನೋದು ಮನಸ್ಥಿತಿ, ಸಸ್ಪಿಷಿಯಸ್ ಫೀಲಿಂಗ್. ನಮ್ಮ ಹಿಂದೆನೂ ಇತ್ತು, ಮುಂದೆನೂ ಇರುತ್ತೆ, ಆವಾಗಲೂ ಇತ್ತು, ಈಗಲೂ ಇದೆ. ಬಟ್ ಈಗ ಅದು ಜಾಸ್ತಿ ಯಾಕೆ ಆಗ್ತಾ ಇದೆ? ಫಸ್ಟ್ ಆಫ್ ಆಲ್, ಅವರು ಯಾವ ರೀತಿ ಒಂದು ರಿಲೇಷನ್ಶಿಪ್ನ ಶುರು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಶುರು ಮಾಡಿದ್ದಾರೆ ಅಂದ್ಕೊಳ್ಳಿ, ಒಂದು ಡೇಟಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಶುರು ಮಾಡಿದ್ದಾರೆ. ಆ ವ್ಯಕ್ತಿ ಬಗ್ಗೆ ಏನೂ ಗೊತ್ತಿಲ್ಲ, ಓಕೆ, ಹೆಚ್ಚು ಕಮ್ಮಿ ಒಟ್ಟಿಗೆ ಬೆಳೆದಿಲ್ಲ, ಆ ವ್ಯಕ್ತಿ ಬಗ್ಗೆ ಏನೂ ಗೊತ್ತಿಲ್ಲ. ಈಗೀಗ ಗೊತ್ತಾಗಿದೆ ಆ ವ್ಯಕ್ತಿಗೆ ನನ್ನ ಬಿಟ್ಟು ಇನ್ನೊಂದು ವ್ಯಕ್ತಿ ಹಿಂದೆ ಹೋಗೋದು ತುಂಬ ಸುಲಭವಾಗಿದೆ. ಈಗ ಒಂದು ರಿಲೇಷನ್ಶಿಪ್ ಶುರು ಮಾಡೋದು ಸುಲಭ, ಬ್ರೇಕಪ್ ಆಗೋದು ಸುಲಭ. ಇಡೀ ವ್ಯಕ್ತಿ ನೀವು ಒಂದು ಸರ್ವೆ ಮಾಡಿಬೇಕಿದ್ರೆ ಒಂದು ಯುವ ಜನತೆಗೆ ಇತ್ತೀಚೆಗೆ ಯಾರಿಗೆ ಇದುವರೆಗೂ ಲವ್ ಆಗಿಲ್ಲ ಅಂತ ಕೇಳಿ, ಎಲ್ಲರಿಗೂ ಆಗಿರುತ್ತೆ. ಯಾರಿಗೆ ಇದುವರೆಗೂ ಬ್ರೇಕಪ್ ಆಗಿಲ್ಲ ಅಂತ ಕೇಳಿ, ಎಲ್ಲರಿಗೂ ಆಗಿರುತ್ತೆ. ಯಾಕೆ? ಇದು ಒಂದು ಫೇಸ್, ಒಂದು ಹಂತ. ಹಾರ್ಮೋನಿಕಲಿ ವೆನ್ ಅಡಲ್ಟ್ ಲೈಫಿಗೆ ಬಂದಾಗ ಈಗ ಇತ್ತೀಚೆಗೆ ಒಟ್ಟಿಗೆ ಯಾವಾಗಾದರೂ ಪ್ರೇಮ ಆಗ್ಬೋದು, ಯಾವಾಗಾದರೂ ಬ್ರೇಕಪ್ ಆಗ್ಬೋದು. ಅದಕ್ಕೊಂದು ಸ್ಟ್ರಾಂಗ್ ಫೌಂಡೇಶನ್ ಇಲ್ಲ. ಮಾರಲ್, ಸೈದ್ಧಾಂತಿಕವಾಗಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡಿಲ್ಲ. ಬರೀ ಒಬ್ಬರು ಲುಕ್ಸ್ ನೋಡಿಕೊಂಡು ಅವರು ಪ್ರೀತಿ ಮಾಡಿದ್ದಾರೆ ಅಥವಾ ಫಿನಾನ್ಷಿಯಲ್ ಟರ್ಮ್ಸ್ ನೋಡಿಕೊಂಡು ಪ್ರೀತಿ ಮಾಡಿದ್ದಾರೆ ಅಂದರೆ ಆ ರಿಲೇಷನ್ಶಿಪ್ಪು ಜಾಸ್ತಿ ದಿನ ಉಳಿಯೋಕ್ಕಿಲ್ಲ ಅಲ್ವಾ? ಫಿಸಿಕಲ್ ಅಟ್ರಾಕ್ಷನ್ ಇಂದ ಪ್ರೀತಿ ಆಗಿದ್ರೆ ಎಷ್ಟು ದಿವಸ ಇರುತ್ತೆ? ಒಂದು ದಿವಸ ಫಿಸಿಕಲ್ ಅಟ್ರಾಕ್ಷನ್ ಇಂದ ಆದರೆ ಈಗಿರೋ ಓಯೋ ರೂಮ್ಸು, ಈಗಿರೋ ಕಲ್ಚರ್ನಲ್ಲಿ ಒಂದು ಇನ್ಸಿಡೆಂಟ್ಸ್ ಆಫ್ ಫಿಸಿಕಲ್ ಇಂಟಿಮೆಸಿ ಕ್ಯಾನ್ ಬ್ರೇಕ್ ಅ ರಿಲೇಷನ್ಶಿಪ್. ದಟ್ ಪರ್ಸನ್ ಮೇ ಫೀಲ್ ಬೋರ್ಡ್ ಅಬೌಟ್ ಈಚ್ ಅದರ್ ಆ್ಯಂಡ್ ದಟ್ಸ್ ಗಾನ್. ಸೊ ಆ ಥರ ಎಷ್ಟೊಂದು ನೋಡಿದ್ದೀನಿ. ನಾನೇ ನೋಡಿರೋದು, ಮದುವೆವರೆಗೂ ಹೋಗಿ ಫಿಸಿಕಲ್ ಅಟ್ರಾಕ್ಷನ್ ಬಂದು ಇನ್ನೇನು ನಾವೇ ಮದುವೆ ಮಾಡ್ಕೊಳ್ತೀವಲ್ಲ ಅನ್ನೋ ಲೆವೆಲ್ವರೆಗೂ ಹೋಗಿ ಆಮೇಲೆ ಬೋರ್ ಆಗಿ ಹುಡುಗಿ ಕಾರಣದಿಂದಲೋ ಹುಡುಗನ ಕಾರಣದಿಂದಲೋ ಆ ರಿಲೇಷನ್ಶಿಪ್ ಸಸ್ಟೈನ್ಡ್ ಆಗಿಲ್ಲದೆ ಇರೋದು. ನಾವು ಯಾವುದನ್ನ ಈ ಪ್ರೀ ಮ್ಯಾರಿಟಲ್ ಸೆಕ್ಸು ಇದರದೆಲ್ಲ ಮಾತಾಡ್ತಿದ್ದೀವೋ ಇವೆಲ್ಲ ಕಾಂಪ್ಲೆಕ್ಸ್ ಟಾಪಿಕ್. ಅವೆಲ್ಲ ಒಟ್ಟಿಗೆ ಸೇರ್ಕೊಂಡಿರುತ್ತೆ ಒಂದು ರಿಲೇಷನ್ಶಿಪ್. ಅದರೊಳಗೂ ಪ್ರೇಮ ಸಂಬಂಧದಲ್ಲಿ ಇವೆಲ್ಲ ಸೇರ್ಕೊಂಡಿರುತ್ತೆ. ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ, ಒಬ್ರಿಗೊಬ್ರಿಗೋಸ್ಕರ ಕಾಯೋಂಥ ಪರಿಸ್ಥಿತಿ ಇಲ್ಲ ಅಂದರೆ ಯಾವಾಗಾದರೂ ಯಾರಾದರೂ ಮನಸ್ಥಿತಿ ಬದಲಾಯಿಸ್ಬೋದು.
ಓಕೆ. ಅಂದರೆ ಒಟ್ಟಾರೆಯಾಗಿ ಒಬ್ಬ ಮನುಷ್ಯನ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಏನೆಲ್ಲ ಒಂದು ಸಮಸ್ಯೆಗಳಾಗುತ್ತೆ ಅಂತ ಹೇಳಿದರೆ, ಖಂಡಿತ ಇದೊಂದು ದೊಡ್ಡ ಒಂದು ಸಬ್ಜೆಕ್ಟೇ ಮೇಡಮ್. ಇವತ್ತು ಪ್ರಸ್ತುತ ಅಂತ ಹೇಳಿದರೆ ಈ ಒಂದು ವಿಚಾರವನ್ನು ನೋಡಿದಾಗ ಬಹಳಷ್ಟು ಒಂದು ಭಯ, ಆತಂಕ ಬೆಚ್ಚಿ ಬೀಳುವಂಥ ಸಂಗತಿ. ತಾವು ಒಬ್ಬ ಮನಃಶಾಸ್ತ್ರಜ್ಞರಾಗಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಯಾಕಂದರೆ ಇಲ್ಲಿ ಘಟನೆ ನಡೆದೋಯ್ತು, ಇವಾಗ ಆಕೆ ಮನಸ್ಥಿತಿ ಬಗ್ಗೆ ಒಂದಷ್ಟು ಡಾಕ್ಟರ್ಸ್ ಆಗಲಿ ಅಥವಾ ಪೊಲೀಸಲ್ಲಿ ಆಗಲಿ ಒಂದು ಇನ್ವೆಸ್ಟಿಗೇಷನ್ಸ್ ಮಾಡಬೇಕು, ಅವಳ ಮನಸ್ಥಿತಿ ಯಾವ ರೀತಿ ಇತ್ತು ಏನು ಅಂತ ಹೇಳಿ. ಸೊ ನೀವು ಜನರಲ್ಲಾಗಿ ಹೇಳಿದ್ರಿ ಈ ರೀತಿ ಇರಬಹುದು ಆಕೆಯ ಮನಸ್ಥಿತಿ ಅಂತ ಹೇಳಿ. ಇನ್ನೂ ಸಾಕಷ್ಟು ಒಂದು ವಿಚಾರಗಳು ಹೊರಬೀಳಬೇಕಾಗಿದೆ. ಸೊ ಭಾಳಷ್ಟು ಒಂದು ಪ್ರೀತಿ ಮಾಡ್ತಾ ಇರೋಂಥವ್ರಿಗೆ, ಇಂಥ ಕೆಲವರಿಗೆ ಬಂದಿರುತ್ತೆ ಈಗ ಮಾಡಿಬಿಡಬೇಕು ನಾನು, ನನಗೆ ಸಿಗಬೇಕು ಅಂತ ಹೇಳಿ, ಅಂಥ ಮನಸ್ಥಿತಿ ಇರೋರಿಗೆ ಮಮತಾ ಮೇಡಮ್ ಏನು ಹೇಳೋದಕ್ಕೆ ಬಯಸ್ತೀರಿ? ಖಂಡಿತ ಕ್ಷಣಿಕವಾಗಿ ಒಬ್ಬರ ಮೇಲೆ ಈ ಮಿನಿಟ್ಟಿಗೆ ಕೋಪ ಇದೆ, ಈ ಮಿನಿಟ್ಟಿಗೆ ತೊಂದರೆ ಇದೆ ಅಂತ ಹೇಳಿ ಆ ವ್ಯಕ್ತಿ ಜೊತೆ ಜಗಳಾಡಿ ಏನೂ ಸಮಸ್ಯೆ ಇಲ್ಲ. ಬಟ್ ಒಬ್ಬ ಜೀವ ಹಾನಿ ಮಾಡುವಷ್ಟು ಕರುಣೆ ಇಲ್ದಿರೋ ಅಷ್ಟು ಒಂದು ಜೀವ ಹಾನಿ ಮಾಡುವಷ್ಟು ಕ್ರೂರಿ ಆಗಬೇಡಿ. ದಯವಿಟ್ಟು ಈಗ ರಿಲೇಷನ್ಶಿಪ್ಸ್ ಆರ್ ಫ್ರಿವಲಸ್ ಈಗಿನ ಕಾಲದಲ್ಲಿ. ಮೇ ಬಿ ನಿಮಗೋಸ್ಕರನೇ ಕಾಯ್ತಿರೋ ವ್ಯಕ್ತಿ ಬೇರೆ ಯಾರೋ ಇರ್ಬೋದು. ನಿಮಗೆ ಈ ವ್ಯಕ್ತಿನಲ್ಲಿ ಅದೆಲ್ಲ ಕ್ವಾಲಿಟೀಸ್ ಕಾಣ್ತಿಲ್ಲ ಅಂದರೆ ದಯವಿಟ್ಟು ಮೂವ್ ಆನ್ ಆಗಿ ಖಂಡಿತ ಒಬ್ಬ ಸೈಕಾಲಜಿಸ್ಟ್ ಹತ್ರ ಬನ್ನಿ, ಮಾತಾಡ್ಕೊಳ್ಳಿ. ಹೇಗೆ ಹೇಳಿ ಯಾಕೆ ನಿಮ್ಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ, ಈ ಸಂಬಂಧದಲ್ಲಿ ಏನಾಗ್ತಿದೆ, ಏನು ಸರಿ ಹೋಗ್ತಿಲ್ಲ ಅಂತ ನೋಡಿ. ಆ ವ್ಯಕ್ತಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಿಲ್ವಾ? ದಯವಿಟ್ಟು ಹಿ ಡಸಂಟ್ ಡಿಸರ್ವ್ ಯು. ರೆಸ್ಪೆಕ್ಟ್ ಇಲ್ಲ ಅಂದರೆ ಯಾವ ರಿಲೇಷನ್ಶಿಪ್ಪೂ ಉಳಿಯೋದಿಲ್ಲ. ಒಬ್ರಿಗೊಬ್ರಿಗೆ ಕೊಡಬೇಕಾಗಿರೋದು ಗೌರವನೇ ಇಲ್ಲ ಅಂದರೆ ಬೇರೆ ಏನಿದ್ರೂ ರಿಲೇಷನ್ಶಿಪ್ಪಲ್ಲಿ ನಂಬಿಕೆ, ಕಮ್ಯುನಿಕೇಷನ್ನು, ಹಣ, ದುಡ್ಡು, ಆಸ್ತಿ ಬೇರೆ ಏನಿದ್ರೂ ಕೂಡ ಅದು ಶಾಶ್ವತ ಅಲ್ಲ. ಒಬ್ರಿಗೊಬ್ರಿಗೆ ಇರಬೇಕಾಗಿರೋದು ನಂಬಿಕೆ. ಜೀವನ ಅಂದರೆ ಅಷ್ಟು ಸುಲಭ ಅಲ್ಲ. ಕೆಳಗೂ ಹೋಗ್ತೀವಿ, ಮೇಲೂ ಬರ್ತೀವಿ. ನೀವೊಂದು ವ್ಯಕ್ತಿನ ಈಗ ಸೆಲೆಕ್ಟ್ ಮಾಡಿದ್ದೀರಾ, ಚೂಸ್ ಮಾಡಿದ್ದೀರಾ, ನೀವು ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇರಬೇಕು ಅನ್ನೋದಕ್ಕೆ ಸ್ಯಾಕ್ರಿಫೈಸಸ್ ಇದ್ದೀರಾ ಅಂದರೆ ಕೆಲವು ಸಲ ಸಮಯ ಕೆಟ್ಟೋದಾಗಲೂ ಕೂಡ ನೀವು ಆ ವ್ಯಕ್ತಿ ಜೊತೆ ನಿಂತ್ಕೋಬೇಕಾಗುತ್ತೆ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಹೆಣ್ಣುಮಕ್ಕಳಿಗೆ ಸಾಕಷ್ಟು ಒಂದು ಫ್ರೀಡಮ್ ಕೊಟ್ಬಿಟ್ಟಿದ್ದೇವೆ. ಕಾನೂನಲ್ಲೂ ಕೂಡ ಹೆಣ್ಮಕ್ಳು ಯಾವುದೇ ಒಂದು ತಪ್ಪನ್ನು ಮಾಡಿದಾಗ ಆಕೆ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡಿದ್ಲು ಅನ್ನೋದು ಕೂಡ ಇದೆ. ಹೀಗಾಗಿ ಹೆಣ್ಮಕ್ಳು ಇದನ್ನು ಬಹಳಷ್ಟು ಒಂದು ಈಸಿಯಾಗಿ ತಗೋತಾ ಇದ್ದಾರೆ. ಹೇಗೆ ಮೇಡಮ್? ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಪರವಾದಂಥ ಸಾಕಷ್ಟು ಒಂದು ಕಾನೂನುಗಳು ಬಂದಿದೆ. ಏನೇ ಒಂದು ಮಾಡಿದ್ರೂ ಕೂಡ ಹೆಣ್ಮಕ್ಳು ತನ್ನ ರಕ್ಷಣೆಗೋಸ್ಕರ ಇದನ್ನು ಮಾಡಿದ್ರು ಅಂತ ಹೇಳಿ ಅವರ ಪರವಾಗಿರೋದ್ರಿಂದ ಈ ರೀತಿ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇದೆಯಾ? ಹೇಗೆ ಮೇಡಮ್ ನಿಮ್ಮ ಪ್ರಕಾರ? ಇದಂತೂ ನಿಜ. ನಮ್ಮ ದೇಶದಲ್ಲಿ ಜೆಂಡರ್ ನ್ಯೂಟ್ರಲ್ ಲಾಸ್ ಬರೋದಕ್ಕೆ ನಾವು ನಿಜವಾಗ್ಲೂ ತುಂಬ ಆಗ್ರಹ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರಕ್ಕೆ. ಯಾಕಂದರೆ ಎಷ್ಟೊಂದು ಸಲ ನೀವು ಡಿವೋರ್ಸ್ ಕೇಸಲ್ಲಿ ನೋಡ್ಬೋದು, 480A ಕೇಸ್ನಲ್ಲಿ ನೋಡ್ಬೋದು, ಡೊಮ್ಯಾಸ್ಟಿಕ್ ವೈಲೆನ್ಸ್ ಕೇಸಲ್ಲಿ ನೋಡ್ಬೋದು. ಏನಂದರೆ ಈ ಪಟ್ಟಣಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳು ಸಬಲೆಯರಾಗಿದ್ದಾರೆ. ಅವರು ಇದನ್ನು ತಮ್ಮ ಅಡ್ವಾಂಟೇಜಿಗೆ ತಗೊಳ್ತಿರೋ ಎಷ್ಟೋ ಪರಿಸ್ಥಿತಿಗಳು ನಾವು ನೋಡಿದ್ದೀವಿ. ಆ್ಯಂಡ್ ಗಂಡು ಮಕ್ಕಳು ಬಲುಖುಷಿ ಆಗ್ತಿರೋದನ್ನು ತುಂಬ ಸಲ ನೋಡಿದ್ದೀವಿ. ಯಾಕಂದರೆ ಅವರು ಸಾಫ್ಟ್ ಆಗಿದ್ದರೆ ಈ ಲಾನ ಉಪಯೋಗಿಸ್ಕೊಂಡು ಇದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ಅವ್ರನ್ನ ಲೂಟಿ ಮಾಡೋ ಎಷ್ಟೋ ಹೆಣ್ಮಕ್ಳನ್ನ ನಾವು ನೋಡಿದ್ದೀವಿ. ಆದರೆ ನಿಜವಾಗ್ಲೂ ನೋಡಿದರೆ ಹಳ್ಳಿ ಪ್ರದೇಶದಲ್ಲಿ ನಿಜವಾಗ್ಲೂ ಯಾರ ಮೇಲೆ ಕಷ್ಟ ನಡೀತಾ ಇದೆ ಆ ಹೆಣ್ಮಕ್ಳು ಆ ಮದುವೆನ ಈಗಲೂ ಸವರಿಸ್ಕೊಂಡು ಹೋಗ್ತಾನೇ ಇದ್ದಾರೆ. ಅವ್ರಿಗೇನು ಮಾಡ್ತಾ ಇಲ್ಲ. ಆದರೆ ನಗರ ಪ್ರದೇಶಗಳ ಹೆಣ್ಣು ಮಕ್ಕಳು ಮಾತ್ರ ಇದನ್ನು ನಿಜವಾಗ್ಲೂ ಮಿಸ್ಅಡ್ವಾಂಟೇಜ್ ಆಗಿ ತಗೊಂಡು ವಿಪರೀತ ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಈ ಲಾನ. ಸೊ ಇದು ಒನ್ ಆಫ್ ದ ರೀಸನ್ ಇರ್ಬೋದು. ಖಂಡಿತ ಇದೊಂದು ಕಾರಣ ಆಗಿರ್ಬೋದು. ಆ ಥರ ಏನಾದರೂ ಇದ್ದರೆ ಒಂದೇ ಸೊಲ್ಯೂಷನ್, ಜೆಂಡರ್ ನ್ಯೂಟ್ರಲ್ ಲಾಸ್ ನಮ್ಮ ದೇಶದಲ್ಲಿ ಬರಬೇಕು. ಅದಕ್ಕೆ ನಾವೆಲ್ಲ ನಾಗರಿಕರು ಪ್ರಯತ್ನ ಪಡಬೇಕು. ನಮ್ಮೆಲ್ಲರಿಗೂ ನಮ್ಮದೇ ಕರ್ತವ್ಯ ಇದೆ. ಜನಪ್ರತಿನಿಧಿಗಳಿರ್ಬೋದು, ಸರ್ಕಾರಗಳಿರ್ಬೋದು, ಅಲ್ಲಿ ಹ್ಯೂಮನ್ ರೈಟ್ ಕಮಿಷನ್ ಇರ್ಬೋದು, ನಾವೆಲ್ಲ ಇದಕ್ಕೋಸ್ಕರ ಹೋರಾಟ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಜೆಂಡರ್ ನ್ಯೂಟ್ರಲ್ ಲಾಸ್ ಇಲ್ಲ ಅಂದರೆ ನೀವು ಒಬ್ರಿಗೆ ಬೇರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಕ್ಕೆ ಆಗಲ್ಲ. ಇದು ಹೇಗೆ ನೋಡಿಬೇಕು ಅಂದರೆ ಅರ್ಬನ್ ವರ್ಸಸ್ ರೂರಲ್ ನಡಿಬೇಕಾಗುತ್ತೆ. ಸೆಟ್ಟಿಂಗ್ ನೋಡಿಕೊಂಡು ಅಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಖಂಡಿತ ಮೇಡಮ್. ಒಂದು ಕಾಲದಲ್ಲಿ ತುಂಬ ಕುಟುಂಬಗಳಿತ್ತು. ಒಂದು ಮನೆಯಲ್ಲಿ ಅತ್ತೆ, ಮಾವ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ
ಅಟ್ಲೀಸ್ಟು ಒಂದು ಮನೇಲಿಲ್ಲ ಅಂತ ಹೇಳಿದ್ರು ಅಕ್ಕಪಕ್ಕದಲ್ಲಿ ಇರ್ತಾಯಿದ್ರು. ಯಾರಿಗೇನಾದರೂ ಒಂದು ಸಮಸ್ಯೆ ಆದಾಗ ಅದನ್ನು ಹೇಳ್ತಿದ್ರು, ಅಥವಾ ಮಕ್ಕಳು ಅದನ್ನು ನೋಡಿ ಕಲಿತಿದ್ರು. ಓ, ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮಧ್ಯೆ, ಅತ್ತೆ ಮಾವನ ಮಧ್ಯೆ ಏನೋ ಒಂದು ಸಣ್ಣ ಪುಟ್ಟ ಜಗಳ ಆಯಿತು, ಅದನ್ನು ಸರಿ ಮಾಡಿಕೊಂಡ್ರು. ನಮ್ಮ ಅಜ್ಜಿ ಬಹಳಷ್ಟು ಚೆನ್ನಾಗಿ ಹೇಳಿದ್ರು. ಈ ಥರದ ಒಂದು ವಾತಾವರಣ ಇತ್ತು. ಆದರೆ ಇವತ್ತಿನ ದಿನದಲ್ಲಿ ಅಪ್ಪ ಅಮ್ಮ ಮಗು, ಅಪ್ಪ ಏನೋ ಕೆಲಸ ಮಾಡ್ತಿರ್ತದ, ಅಮ್ಮ ಏನೋ ಕೆಲಸ ಮಾಡ್ತಿದ್ದೆ, ಮಗು ಇನ್ನೇನೋ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಒಂದು ರೀತಿ ಹೇಳೋದಕ್ಕೂ ಅಥವಾ ನೋಡೋದಕ್ಕೂ ಕಲಿಯೋದಕ್ಕೂ ಅವಕಾಶಗಳಿಲ್ಲವೇನೋ. ಒಂದು ವೇಳೆ ಸಮಸ್ಯೆ ಇತ್ತಂತ ಹೇಳಿದ್ರೆ ನಿಮ್ಮಂಥವ್ರು ಇದ್ದೇ ಇದ್ದೀರಿ ದಾರಿದೀಪವಾಗಿ ಒಂದಷ್ಟು ಮಾತುಗಳನ್ನು ಹೇಳಿ ಸಮಾಧಾನವನ್ನು ಮಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ದಂಗೆ ನಮ್ಗೆ ಹಿಂದೆ ಇದ್ದಿದ್ದು ಸಮಸ್ತಿ, ಈಗ ಆಗ್ತಿರೋದು ವಸ್ತಿ. ಸೊ ಪ್ರತಿ ಒಂದು ಜನ್ರೇಷನ್ ಚೇಂಜ್ ಆದಾಗಲೂ ಕೂಡ ಅದರದ್ದೇ ಚಾಲೆಂಜಸ್ಸು ತೊಗೊಂಡು ಬರುತ್ತೆ, ಅದರದ್ದೇ ಅಡ್ವಾಂಟೇಜಸ್ಸು ತರುತ್ತೆ, ಆದರೆ ಅದರದ್ದೇ ಚಾಲೆಂಜಸ್ಸು ತರುತ್ತೆ. ನಾವು ಬೆಳೆದಿದ್ದ ರೀತಿ ನಮ್ಮ ಮಕ್ಕಳು ಬೆಳೆದಿರೋದಕ್ಕಿಲ್ಲ. ಬರ್ತಾ ಬರ್ತಾ ಕಾಲೈ ತಸ್ಮೈ ನಮಃ ಅಂತ ಹೇಳಿ ಈ ಕಾಲದಲ್ಲಿ ಏನು ನಡೀತಿದೆಯೋ ಅದಕ್ಕೆ ಆದಷ್ಟು ಬೇಗ ನಾವು ಹೊಂದ್ಕೊಳ್ಳೋದೇ ಒಂದೇ ಒಂದು ಸಲ್ಯೂಷನ್. ನೊಂದ ಮನಸ್ಸಿಗೆ ಯಾವಾಗಲೂ ನಾವಿರ್ತೀವಿ. ದಯವಿಟ್ಟು ಈ ಸ್ಟಿಗ್ಮಾನ ಹೊರಗೆ ಬಿಡಿ. ಯಾರತ್ರೂ ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ಮನಃಶಾಸ್ತ್ರಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಇದರಿಂದ ಹೊರಗೆ ಬನ್ನಿ. Thank you ಜೀವನ so much. ತುಂಬ ಸುಂದರವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಡಾಕ್ಟರ್ ಮಮತಾ ಸತೀಶ್ ಅವರ ಮಾತುಗಳನ್ನು ಕೇಳಿದ್ರಲ್ಲ. ಖಂಡಿತವಾಗ್ಲೂ ಇವತ್ತಿನ ದಿನದಲ್ಲಿ ನಾವು ಹೆಣ್ಣು ಮಕ್ಕಳು ಒಂದು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಹೆಣ್ಣು ಶಾಂತಿಯ ಪ್ರೀತಿಯ ಮೂರ್ತಿ ಅಂತ ಕರೀತಾರೆ. ಇವತ್ತು ಆ ಹೆಣ್ಣು ಮಗಳು ಈ ರೀತಿಯ ಒಂದು ಕೆಲಸವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಒಮ್ಮೆ ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ಕುಟುಂಬದವರ ಬಳಿ ಆಗಲಿ ಅಥವಾ ತಮ್ಮ ಸ್ನೇಹಿತರ ಬಳಿ ಆಗಲಿ ಅಥವಾ ಮನಃಶಾಸ್ತ್ರಜ್ಞರ ಬಳಿ ಬಂದು ತಮ್ಮ ಒಂದು ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ಹಂಚಿಕೊಳ್ಳಿ. ಈ ರೀತಿಯ ಒಂದು ನಿರ್ಧಾರಗಳನ್ನು ಮಾಡಬೇಡಿ ಅಂತ ಹೇಳೋದೇ ನಮ್ಮ ಒಂದು ಸುಮನ್ ಟಿವಿ ಕನ್ನಡದ ಉದ್ದೇಶ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.